ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ರೊಟೀನ್ ಏನಿದೆ ಅಂತ ನಾನು ತಿಂಡಿ ಮತ್ತು ಅಡುಗೆ ಎಲ್ಲ ಏನೇನು ಮಾಡ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಉಪ್ಪಿಟ್ಟು ಮತ್ತು ಬೀಟ್ರೂಟ್ ಪಲ್ಯ ಸೊಪ್ಪು ಸಾರು ಇವತ್ತು ನಾನು ಅಡುಗೆಲಿ ಮಾಡ್ತಾ ಇರೋದು. ಅದಕ್ಕೆ ಬೆಳಗ್ಗೆ ಏನೇನು ಬೇಕು ಅಂತ ಫಸ್ಟು ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ವೆಜಿಟೇಬಲ್ಸ್ ಎಲ್ಲ ನಿಧಾನಕ್ಕೆ ಹಾಕ್ಕೊಂಡು ಒಂದೊಂದೇ ಮಾಡ್ತಾಯಿದ್ದೀನಿ. ಪೂರ್ತಿ ರೆಸಿಪಿ ಅಂತ ಏನು ತೋರಿಸ್ತಾ ಇಲ್ಲ, ಇವತ್ತು ರೊಟೀನ್ ಏನಿದೆ ನಾನು ಮಾತ್ರ ತೋರಿಸ್ತಾ ಇರೋದು. ನಾನು ಹಂಗೆ ಸೊಪ್ಪು ಸಾರು ಮತ್ತು ಬೀಟ್ರೂಟ್ ಪಲ್ಯ ಮತ್ತು ಉಪ್ಪಿಟ್ಟೆಲ್ಲ, ಬೀಟ್ರೂಟ್ ಪಲ್ಯ ಮತ್ತು ಸಾಂಬಾರು ಮಧ್ಯಾಹ್ನ ಕ್ಯಾರಿಯರಿಗೆ, ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಅಂತ ಮಾಡಿದ್ದು. ಕ್ಯಾರಿಯರೆಲ್ಲ ಮಕ್ಕಳಿಗೆ ಯಜಮಾನ್ರೆಲ್ಲ ಕ್ಯಾರಿಯರ್ ಹಾಕಿದ್ಮೇಲೆ ನಾನು ಸ್ವಲ್ಪ ಹಿತ್ತಾಳೆ ಸಾಮಾನು ತೊಳ್ಕೊಳ್ಳೋದಿತ್ತು. ಹಬ್ಬ ಹತ್ತತ್ರ ಬರ್ತಾ ಇರೋದಕ್ಕೆ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ಹುಣ್ಸೆಹಣ್ಣು ಹಾಕಿ ಚೆನ್ನಾಗಿ ಹಿತ್ತಾಳೆ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ, ನೆಕ್ಸ್ಟ್ ನಾನು ಸ್ವಲ್ಪ ಕೊರಿಯರ್ ಬಂದಿತ್ತು, ಮನೆ ಕ್ಲೀನ್ ಮಾಡೋ ಉಪ್ಪು ಮತ್ತು ಹುಣ್ಸೆಹಣ್ಣಿಗೆಲ್ಲ ಸ್ಟೀಲು, ಪ್ಲಾಸ್ಟಿಕ್ ಬದಲು ಪಿಂಗಾಣಿ ಚೆನ್ನಾಗಿರುತ್ತೆ ಅನ್ನಿಸ್ತು ನನಗೆ. ಕಲ್ಲುಪ್ಪು ಮತ್ತು ಪುಡಿ ಉಪ್ಪೆಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೆ 2 ಪಿಂಗಾಣಿ ಜಾರ್ ಆರ್ಡ್ರ್ ಮಾಡಿದ್ದೆ, ಅದು ಬಂದಿತ್ತು, ಅದು ವಿಡಿಯೋ ಮಾಡ್ತಾ ಇರೋದು. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಔಟ್ಸೈಡ್ಗೇ ಇದು ಮೀಶೋದಲ್ಲಿ ತುಂಬ ಕಡಿಮೆ ಅನ್ನಿಸ್ತು ನನಗೆ. 350 ರುಪೀಸ್ಗೆ 2 ಹಾಫ್ ಜಾರ್ 500 ಗ್ರಾಮ್ ಬರೋ ಅಂಥದ್ದು ಜಾರ್ ಸಿಕ್ತು. ತುಂಬ ಚೆನ್ನಾಗಿದೆ ಜಾರ್ ಕೂಡ, ನೀವು ನೋಡ್ಬೋದು. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಜಾರ್ ಕೂಡ, ನೀವು ನೋಡ್ತಾ ಇದ್ದೀರಾ. ನೆಕ್ಸ್ಟ್ ನಾನು ಟ್ರಾವೆಲ್ ಬ್ಯಾಗ್ ಒಂದು ಬುಕ್ ಮಾಡಿದ್ದೆ. ಟ್ರಾವೆಲ್ ಬ್ಯಾಗ್ ಕೂಡ ಯೂಸ್ಫುಲ್ ಆಗುತ್ತೆ. ಇದರಲ್ಲಿ ಬ್ಯಾಗ್ ಪ್ಯಾಕಿಂಗ್ ಟೈಮಲ್ಲಿ ಆಗ್ಬೋದು, ಲಿಕ್ವಿಡ್ ಏನು ಲೀಕೇಜ್ ಆಗ್ದಿರ ತುಂಬ ಚೆನ್ನಾಗಿದೆ ಇದು. ನಾನು ಮನೇಲಿರೋ ಐಟಮ್ಸನ್ನ ಜೋಡಿಸೋದಕ್ಕೆ ಅಂತ ಬ್ಯಾಗ್ ತರಿಸಿದ್ದೆ. ತುಂಬ ಉಪಯೋಗ ಇದೆ ಇದರಿಂದ. ನಿಮಗೇನಾದರೂ ಇದ್ರ ಲಿಂಕ್ ಬೇಕು ಅಂದರೆ ಕೇಳಿ, ಇದರ ಕೆಳಗಡೆ ಕಮೆಂಟಲ್ಲಿ ಹಾಕ್ತೀನಿ. ನಾನು ತರಿಸಿರೋದು ಮೀಶೋದಿಂದನೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.